ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳಲ್ಲ, ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾನೇ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸವಿತಾ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲೋ ಹೋಗಬೇಕಿತ್ತು. ಎಲ್ಲೋ ಹೋಗಬೇಕಿತ್ತು ಅಂದರೆ ಎಲ್ಲೋ ಅಲ್ಲ, ಆಲ್ಮೋಸ್ಟ್ 1 ಇಯರ್ ಹಿಂದೆಯಿಂದ ನಾನು ಈ ಗೋಲ್ಡ್ ಸ್ಕೀಮ್, ಇನ್ವೆಸ್ಟ್ಮೆಂಟ್ ಸ್ಕೀಮ್ ತೊಗೊಂಡಿದ್ದೆ. ಆಲ್ಮೋಸ್ಟ್ 12 ಮಂತ್ಸ್ ಕಂಪ್ಲೀಟ್ ಆಗಿತ್ತು. ಸರಿ, ಗೋಲ್ಡ್ ಶಾಪಿಗೆ ಹೋಗ್ಬಿಟ್ಟು ಏನಾದರೂ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಬೆಳಿಗ್ಗೆ ಎದ್ದು ಬೇಗ ಬೆಂಡೆಕಾಯಿ ಕರಿ ಮಾಡಿ ಇಡ್ಲಿ ಮಾಡಿಟ್ಟು ಬರೋದು ಲೇಟ್ ಆಗುತ್ತೆ ಅಂತ ಮಧ್ಯಾಹ್ನಕ್ಕೂ ಸ್ವಲ್ಪ ಅಡುಗೆ ಮಾಡಿಟ್ಟು ಹೊರಗಡೆ ಹೋಗಬೇಕಿತ್ತು. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಬೆಂಡೆಕಾಯಿ ಎಲ್ಲ ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಬೆಳಗ್ಗೆ ಎದ್ದು ಮಸಾಲ ಎಲ್ಲ ಆಡಿಸ್ಕೊಂಡು ಆ ಕಡೆ ಇಡ್ಲಿಗೆ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿ ನೈಟ್ ಕಟ್ ಮಾಡಿ ಇಟ್ಕೊಂಡಿದ್ರೆ ಬೆಳಗ್ಗೆ ಎದ್ದು ಆಗಲ್ಲ. ಮಕ್ಕಳು ನೋಡಿಕೊಂಡು ಬೆಳಗ್ಗೆ ಬೆಂಡೆಕಾಯಿ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಬನ್ನಿ ಹಾಗೇ ಏನು ಮಸಾಲ ಯೂಸ್ ಮಾಡಿದೆ ಏನಂತ ಹೇಳಲ್ಲ. ಸೊ ಕ್ವಿಕ್ಕಾಗಿ ನನ್ನ ಡೇ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಅನ್ನೋದಕ್ಕಿಂತ ಏನು ಬ್ರೇಕ್ಫಾಸ್ಟ್ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಹೌದು, ಈ ಗೋಲ್ಡ್ ಸ್ಕೀಮ್ ಏನಿದೆ ಅಲ್ಲ, ಗೊತ್ತಿಲ್ಲ ಹೆಂಗಿರುತ್ತೋ ಏನೋ. ಹೋದ್ಮೇಲೆ ಗೋಲ್ಡ್ 1 ಇಯರ್ಸ್ ಬಿಫೋರ್ ಕಟ್ಟಿದಾಗ ತುಂಬ ಅಮೌಂಟ್ ಕಡಿಮೆ ಇತ್ತು. ಇವಾಗ ಹೆಂಗೆ ಮಾಡ್ತಾರೆ ಏನೋ ಅಂತ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಹೋದ್ಮೇಲೆ ಗೊತ್ತಾಗುತ್ತೆ. ನೋಡ್ತಾ ಇದ್ರಲ್ಲ, ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಅದರಲ್ಲಿ ಏನು ಲೊಳೆ ಬರುತ್ತಲ್ಲ ಅದೆಲ್ಲ ಹೋಗುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಹುಳಿ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಅದು ಹುಣ್ಸೆಹಣ್ಣು ರಸದಲ್ಲಿ ಸ್ವಲ್ಪ ಬೇಯುತ್ತೆ. ಬೆಂದ ಆದಮೇಲೆ ನಾನು ಏನು ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತೀನಿ. ಸೊ ಅದನ್ನು ತೋರಿಸೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ, ಬಿಕಾಸ್ ತುಂಬ ಹರಿಬರಿನಲ್ಲಿ ಮಾಡಿದ್ದು. ಸೊ ಹಾಗಾಗಿ ನಾನು ವೀಡಿಯೋನ ಮಾಡೋಕ್ಕಾಗಿಲ್ಲ ಏನೇನು ಇಂಗ್ರೀಡಿಯೆಂಟ್ ಹಾಕ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಆ್ಯಂಡ್ 1 ಈರುಳ್ಳಿ, 1 ಬೆಳ್ಳುಳ್ಳಿ, ಟೊಮೊಟೊ, ಆ್ಯಂಡ್ ಸೊ ಬೇಳೆ ಸಾಂಬಾರು ಮಸಾಲ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಮಟನ್ ಸಾಂಬಾರು ಮಸಾಲನೂ ಯೂಸ್ ಮಾಡ್ತಾರೆ ಕೆಲವರು. ಆ್ಯಂಡ್ ಇಟ್ ಈಸ್ ಅಪ್ ಟು ಯು, ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಾ, ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ, ನಿಮ್ಮ ಟೇಸ್ಟ್ ಹೆಂಗಿರುತ್ತೆ, ಸೊ ಅದ್ರ ಮೇಲೆ ಹೋಗುತ್ತೆ. ಬಟ್ ನಾವು ಮನೆಯಲ್ಲಿ ಈ ಬೆಂಡೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಸೊ ಬೇಳೆ ಸಾಂಬಾರು ಪೌಡ್ರೇ ಯೂಸ್ ಮಾಡೋದು. ಬಟ್ ತುಂಬ ಚೆನ್ನಾಗಿರುತ್ತೆ. ಮೀನು ಸಾಂಬಾರಲ್ಲಿ ಊಟ ಮಾಡ್ತಾರೇ ಫೀಲ್ ಆಗುತ್ತೆ. ಬಟ್ ಅದನ್ನು ಇನ್ನೂ ಒಂದು ಓವರ್ ನೈಟ್ ಇಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂದ್ರಂತೂ ಮಾತ್ರ ನೆಕ್ಸ್ಟ್ ಲೆವೆಲಾಗೆ ಇರುತ್ತೆ. ಬೆಳಗ್ಗೆ ಎದ್ದು ಬೇಗನೆ ಪೂಜೆ ಎಲ್ಲ ಮುಗಿಸಿ ಆಲ್ಮೋಸ್ಟ್ ನಾನು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ದೆ 6:30 ಇನ್ ದ ಮಾರ್ನಿಂಗ್ ಅಂದ್ಕೊತೀನಿ. ಸೊ ನನಗೆ ಇನ್ನೊಂದು ಸ್ವಲ್ಪ ಮಸಾಲ ಪೌಡ್ರ್ ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಇಡ್ಲಿ ಕೂಡ ಮಾಡಿಕೊಂಡೆ. ನೋಡಿ, ಆಲ್ಮೋಸ್ಟ್ ಇಡ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಸಾಫ್ಟಾಗಿ ಉಬ್ಬಿದೆ. ಆ್ಯಂಡ್ ಮಲ್ಲಿಗೆ ಹೂವಿನ ಥರ ಇಡ್ಲಿ ಆಗುತ್ತೆ. ನಾನು ಯಾವಾಗಲೂ ಮಾಡಿದ್ರೆ ಹಾಗೆ ಆಗೋದು. ಬಟ್ ಸೊ ವಿ ಆರ್ ಹ್ಯೂಮನ್ ಬೀಯಿಂಗ್. ಸಮ್ಟೈಮ್ ಅದಕ್ಕೆ ಹದ ಸರಿಯಾಗಿಲ್ಲ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇಡ್ಲಿ ಚೆನ್ನಾಗೇ ಬರುತ್ತೆ ನಮ್ಮ ಮನೆಯಲ್ಲಿ, ಎಸ್ಪೆಷಲಿ ನಾನು ಮಾಡುವಾಗ. ಹೌದು, ಅಂಡ್ ನಾನು ಹೇಳ್ತಾ ಇದ್ನಲ್ಲ ನಿಮಗೆ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸೇವಿಂಗ್ ಪ್ಲ್ಯಾನ್ ಅಂತ 1 ವರ್ಷದ ಹಿಂದೆ ನಾನು ಕಟ್ಟಿದ್ದು. ಯಾವಾಗ ಅಂತ ಯಾವ ತಿಂಗಳು ಅಂತ ನನಗೆ ನೆನಪಿಲ್ಲ. ಬಟ್ ನಾನು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಚೀಟಿ ಪೇ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದವಾಗ ಆವಾಗ ಗೋಲ್ಡ್ ಅಮೌಂಟ್ ಬಂದು 7,000 ಚೇಂಜ್ ಸಮಥಿಂಗ್ ಇತ್ತು. ಯಾರಿಗೆ ಗೊತ್ತಿರುತ್ತೆ ಗೋಲ್ಡ್ ರೇಟ್ ಇಷ್ಟೊಂದು ಜಾಸ್ತಿ ಆಗುತ್ತೆ ಅಂತ ಅಲ್ವಾ? ಬಟ್ ನಾವು ಹೆಣ್ಮಕ್ಳು ಮಾಡೋದೇನು ಹೇಳಿ, ನಮ್ಮ ಗಂಡನ ಜಾಬ್ಗೆ ಕತ್ರಿ ಹಾಕಿ
ತಿಂದೆ ಉಂಡೆ, ಅಲ್ಲಿ ಖರ್ಚು ಮಾಡಿದೆ, ಇಲ್ಲಿ ಖರ್ಚು ಮಾಡಿದೆ, 50 100 ಹೊಳಿಸಿ ಸೊ ಯಾರನ್ನೋ ಉದ್ಧಾರ ಮಾಡೋಕ್ಕೆ ಹೋಗ್ತೀವಿ. ಅದು ಇನ್ನೇನೋ ಆಗುತ್ತೆ ನೋಡೋಣ. ಸೊ ಇವತ್ತಿನ ಬ್ಲಾಗಲ್ಲಿ ಹೇಗಾಗುತ್ತೆ ಏನು ಅಂತ. ಆ್ಯಂಡ್ ಸೊ ನೋಡಿ, ನಮ್ಮನೆ ಬ್ರೇಕ್ಫಾಸ್ಟ್ ಇದಾಗಿತ್ತು, ಇಡ್ಲಿ ಮತ್ತು ಬೆಂಡೆಕಾಯಿ ಕರಿ. ಅದು ನಾನು ನಿಮಗೆ ಕ್ಲಿಯರಾಗಿ ಹೋಗಿ ಬಂದ ಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಇತ್ತು, ಹೇಗೆ ಏನು ಅಂತ. ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಹೆಣ್ಮಕ್ಳು ಆಫ್ಟರ್ ಮ್ಯಾರೇಜ್ ಲೈಫ್ ತುಂಬಾ ಚೇಂಜ್ ಆಗುತ್ತೆ. ನಾವು ತಂದೆ ತಾಯಿ ಮನೇಲಿ ಇದ್ದವಂಗೆ ಇರಲ್ಲ. ಬಟ್ ಎಲ್ಲ ಇದ್ದು ಅಂದರೆ ಎಲ್ಲ ಏನಂತಾರೆ ಸುಖಭೋಗ್ಯಗಳಲ್ಲಿ ಅಲ್ಲ, ಎಲ್ಲ ಸುಖದಲ್ಲೂ ನಾವು ಬೆಳೆದು ಗಂಡನ ಮನೆಗೆ ಬಂದವಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಆ್ಯಕ್ಸೆಪ್ಟ್ ಲೈಫ್ ಟರ್ನಿಂಗ್ ಹೆಂಗಾಗುತ್ತೆ ಅಂತ. ಸೊ ಹಾಗಾಗಿ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ತುಂಬ ಅನಿವಾರ್ಯತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಮತ್ತೊಮ್ಮೆ ಮಗದೊಮ್ಮೆ ವಿಡಿಯೋನ ಶೇರ್, ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೋಗಬೇಕು ಅಂತ ನಾನು ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ನಾನು ಹಾಕ್ಕೊಂಡು ತಿಂದ್ಕೊಂಡು ರೆಡಿಯಾಗಿ ಹೋಗ್ಬೇಕಲ್ವ. ಸಿಗೋಣ ಮತ್ತೊಂದು